ನಿನ್ನ ಭೂಲೋಕದ ಬಗ್ಗೆ ಹೇಳಿದ್ರೆ 7 ರಾತ್ರಿ 7 ಹೊತ್ತು ಸಾಕಾಗುತ್ತೆ. ಅಷ್ಟು ಹೇಳುವುದಕ್ಕೆ ಆದರೆ ಸಮಯದ ಅಭಾವ ನಡೀತಿದೆ. ಸಂಕ್ಷಿಪ್ತವಾಗಿ ಅಂತೇಳಿಕೆ ಉತ್ತರ ಉಂಟಲ್ಲ, ಈ ರೀತಿಯಾಗಿ ಹೇಳುವುದಕ್ಕೆ ಬಲವಾದ ಕಾರಣ ನಾನೂ ಕೂಡ ಒಂದು ಹೆಮ್ಮೆಯನ್ನು ಉಂಟ ಭಾವನೆಯಿಂದ ಕಾಮಕರೇ ತುಂಬಿ ತುಳುಕುತ್ತಾ ಇದ್ದಾರೆ ನಿಮ್ಮ ಸುಂದರಿಯಲ್ಲಿ. ಹೌದು, ಈ ಹಿಂದೆ ಚಂದ್ರಮುಖಿಯಲ್ಲಿ ಹುಟ್ಟಿಕೊಂಡವರು ಕೌರವರು ಹಾಗೂ ಪಾಂಡವರು ಕಪಟದ ಯುದ್ಧವನ್ನು ಮಾಡಿ ಧರ್ಮಾತ್ಮನಾದ ಪಾಂಡವರನ್ನು ವಿಪಿನ ವ್ಯಕ್ತಿಗಳು ಕೌರವರು. ಆ ಹೊತ್ತಿನಲ್ಲಿ ಅಜ್ಞಾತವಾದಂತಹ ಸಮಯದಲ್ಲಿ ಮಹಾಪತಿವಿದ್ಯಾದಂತಹ ದ್ರೌಪದಿ ಸೈರ್ಯೇಂದ್ರ ವ್ಯಕ್ತಿಯನ್ನು ಮಾಡುತ್ತಾರೆ. ವಿರಾಟ ನಗರದಲ್ಲಿ ಸುದೇಶ್ನಿ ಬಳಿಯಿದ್ದರು. ಆ ಹೊತ್ತಿನಲ್ಲಿ ಅವನ ತಮ್ಮನಾದ ಕೀಚಕನ ಆಟವನಾಗಿ ಅಕ್ಕನ ಮಧ್ಯದಲ್ಲಿ ಕುಳಿತಂತ ಸೈರ್ಯೇಂದ್ರ ನಾಮಕರಾದ ದ್ರೌಪದಿ ದೇವಿಯನ್ನು ಕಂಡು ಮೋಹಿತನಾದ. ತನ್ನ ಅಕ್ಕನಲ್ಲಿ ಮಾಡಿದ ಅವಳನ್ನು ಹೊಡಿಸಿಕೊಳ್ಳುವಂತ ಉದ್ದೇಶದಿಂದ ಅಕ್ಕ ಹೇಳಿದ್ರೆ ಕೂಡ ಕೇಳದೆ ಏನೋ ಒಂದು ಜ್ಞಾನವನ್ನು ಹುಡುಕಿಕೊಂಡು ಅವಳ ಮೇಲೆ ಕೈ ಮಾಡೋದಕ್ಕೆ ಮುಂದಾದ ಅಂತಹ ಪಂಚ ಪ್ರಕೃತಿಯಾದಂತಹ ದ್ರೌಪದಿ ದೇವಿಯ ಮೇಲೆ ಕೈ ಮಾಡುವುದಕ್ಕೆ ಹೋದಂತ ಆ ಕೀಚಕ ಉಳಿದಕ್ಕೆ ಸಾಧ್ಯ ಉಂಟ. ಭೀಮನಿಂದ ಹತನಾಗಿ ಹೋದ ಅಂತ ಕೀಚಕರು ನಿಮ್ಮ ಈ ಭೂಮಿಯಲ್ಲಿ ಬಹಳಷ್ಟು ಮಂದಿ ಉದಿಸಿದ್ದಾರೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ಕಾಮ ವಿಪಾಸಗಳಂತ ಅವರಿರುವಂತ ಆ ವಸುಂಧರಕ್ಕೆ ನಾನು ಬರಲಾರೆ ಬರಲಾರೆ ಬರಲಾರೆ. ಯಾರು ನಮ್ಮ ಮನೆಯ ಅಂಗಳದಲ್ಲಿ ಕಸವನ್ನು ಇರಿಸಿಕೊಂಡು ನೆರೆಕರೆಯವನ ಮನೆಯ ಅಂಗಳದಲ್ಲಿ ಕಸವನ್ನು ತರುವುದನ್ನು ನಾವು ಯೋಚನೆ ಮಾಡುವುದಲ್ಲ. ಅದ್ಯಾಕೆ? ನೀನು ಅಲ್ಲಿದೆ ಭೂಲೋಕದಲ್ಲಿ ಕಾಮುಕರಿದ್ದಾರೆ ಅನ್ನುವ ಹಾಗೆ ನಿಜ ನೀನು ಅರ್ಥ ಮಾಡಿಕೊಂಡದ್ದಷ್ಟೇ. ಆದ್ರೆ ನಿನ್ನ ಬಳಿಯಲ್ಲಿ ನೀನು ಕಾಮುಕರಿದ್ದಾರೆ ಅನ್ನೋದು ನೀನು ತಿಳಿದಾಗಿ ಅಲ್ಲ. ನಮ್ಮ ದೇವರಲ್ಲಿ ಕಾಮುಕ ಖಂಡಿತ ಯಾರು ಬೇಕಲ್ಲ. ಚಂದದಕ್ಕೆ ಹೇಳ್ತೇನೆ. ಹೇಗೆ? ಗೌತಮನ ಅರಸಿಯಾದಂತಹ ಅಹಲ್ಯೆಯನ್ನು ಬಯಸಿದಂತಹ ಈಗ ದೇವೇಂದ್ರ ಶಾಪಗ್ರಸ್ತನಾಗಿ ಮೈಯೆಲ್ಲ ಕಣ್ಣಾದಂತಹ ವಿಷಯ ನಿನಗೆ ಗೊತ್ತಿದ್ರು ಕೂಡ ಭೂಲೋಕದಲ್ಲಿ ಕಾಮುಕರಿದ್ದಾರೆ ಅನ್ನೋ ಹಾಗೆ ಆಡಬೇಡ. ಲೋಕದಲ್ಲಿ ಆಗಿ ಹೋದಂತಹ ಎಷ್ಟೋ ದುಷ್ಕೃತ್ಯಗಳನ್ನು ನಿನ್ನ ದೇವೇಂದ್ರ ಒಪ್ಪನೆ ಮಾಡಿದ್ದಾನೆ ಅಂತ ಹೇಳಿದ ಅರ್ಥ ಎಂತದ್ದು? ಕೆಟ್ಟದ್ದು ಅಲ್ಲಿಯೂ ಉಂಟು ಇಲ್ಲಿಯೂ ಉಂಟು. ಅಮ್ಮ, ಇನ್ನು ನೀನು ಮಾತಾಡ್ತಾ ಕಾಲಹರಣ ಮಾಡಿದ್ರೆ ಕರ್ಮಲೋಕದಲ್ಲಿರುವಂತಹ ಎಷ್ಟೋ ಜೀವಿಗಳು ಅಳಿವಿನ ಸ್ಥಿತಿಯಲ್ಲಿದೆ. ಆದ್ದರಿಂದ ಸಾಧ್ಯವೇ ಇಲ್ಲ ಅಂತ ಹೇಳುವುದಿಲ್ಲ. ಈಗ ನನ್ನ ವಿನಯವಾಗಿ ನಿನ್ನಲ್ಲಿ ನಾನು ವಿಸ್ತರಿಸಿದ್ರೆ ನೀನು ಬರುವುದಿಲ್ಲ ಅನ್ನುವ ಹಾಗಾಯಿತು. ಹೌದು, ಹೇಳುವವರು ಹೇಳಿದ್ರೆ ಬರ್ತೀಯ. ಯಾರು ಹೇಳುವಂತ ಬೇಕಲ್ಲ. ಅಕುಂಠಿತವಾದಂತಹ ವೈಕುಂಠ ಕ್ಷೇತ್ರದಲ್ಲಿರುವಂತಹ ಶ್ರೀಹರಿಯೇ ಬಂದು ಬರಬೇಕಮ್ಮ ಅಂತ
ಮುನಿ ಶಾಪ ಕಾಗಲು ನಿನಿ ಬೆದರಿ